ಗುಡ್ ವೆರಿ ಗುಡ್ ಮಾರ್ನಿಂಗ್. ನಾನು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಆವಾಗಲೇ ಒಂದು ವ್ಲಾಗ್ನ ಎಂಡ್ ಮಾಡಿರ್ತೀನಿ, ಮತ್ತೆ ಇನ್ನೊಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ. ಸೊ ವೆರಿ ಗುಡ್ ಮಾರ್ನಿಂಗ್. ನಾನು ಹೋಗ್ತಾ ಇದ್ದೆ, ಸೊ ಅಲ್ಲೇ ಹಾಕೊಬಿಡೋಣ ಅಲ್ಲಿ ನಮ್ಮ ಮನೆಯಲ್ಲಿ ಅಂದ್ಕೊಂಡೆ. ಇಲ್ಲಿಂದ ಬಿಕಾಸ್ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಈಗ ಸೊ ಹೋಗ್ತಾ ಇದೆ ಡ್ಯೂಟಿಗೆ. ನಾನಿನ್ನೂ ತಿಂಡಿ ತಿಂದಿಲ್ಲ. ನನ್ನ ತಂಗಿ ಹಾಕಿದ್ಲು ಈ ಓಲೆ ಬೇಕಾ ಅಂದು, ಸರಿ ಕೊಡು ಅಂದೆ, ಅದಕ್ಕೆ ಕೊಡಲು. ಈಗ ಅವಳದೇ ಇದು ಓಲೆ, ತುಂಬ ದಿನದಿಂದ ಬಿಚ್ಚಿರಲಿಲ್ಲ, ಬೇಕಾ ಅಂದ್ಲು, ಕೊಡು ಅಂದೆ, ಕೊಟ್ಟಳು. ತಿಂಡಿ ತಿಂದ್ಬಿಟ್ಟು ಇವಾಗ ಹೊರಡ್ತೀನಿ. ಸೊ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ ನೋಡಿ, ಜಡೆ ಹಾಕೊಂಡ್ರೆ ಕೂದಲು ಎಷ್ಟು ಉದ್ದ ಬರ್ತಾ ಇದೆ, ಬಟ್ ಸಣ್ಣ ಇದೆ. ಇಟ್ಸ್ ಓಕೆ. ಮುಂದೆ ಬಂದು ಈ ಥರ ಇದೆ. ನಮಗೆ ನಾವೇ ದೃಷ್ಟಿ ತಗೋಬೇಕು. ಸೆಲ್ಫ್ ಲವ್. ನಮಗೊಂದು ಹಾಡು ಸಖತ್ತು ಗುಣ್ಗುಡ್ತೈತೆ. ಕಾಡುವ ನಿನ್ನ ಮೇಲೆ ತೋರುವೆ ಪ್ರೀತಿಯನ್ನು, ಗುಟ್ಟಾಗಿ ನಾನಿನ್ನೆಯ ಕ್ಷಣಕ್ಕೂನು ತೋರುವೆ ನೀನು. ಆ ಹಾಡು ಸಖತ್ತಾಗಿ ನನ್ನ ಕಾಡ್ತಾ ಇದೆ. ಸೊ ನಾನು ಅದನ್ನು ಒಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅವ್ರ ಹೆಸರೆಲ್ಲ ನಾನು ಹೇಳಲ್ಲ. ಓಕೆ, ಇವಾಗ ಬನ್ನಿ ಪುಳಿಯೋಗರೆ ತಿಂದ್ಬಿಟ್ಟು ಹೊರಡೋಣ. ನಿಮಗೆ ರಜಾ ಅಲ್ವಾ? ಕಡೆ ಮಕ್ಳಿಗೆ ರಜಾ. ನೋಡೋಣ, ಹೋಗಿರು ಅವ್ರೇನಾದರೂ ಅಂಗನವಾಡಿಲಿ ರಜಾ ಕಣವ ಬರಂಗಿಲ್ಲ ಅಂದ್ರೆ ವಾಪಸ್ ಬಂದ್ಬಿಡು. ನಮಗೂ ರಜಾ. ನಾನು ಕಳಿಸ್ತಾ ಇದ್ದೀನಿ, ಅವಳೇ ಹೋಯ್ತೀನಿ ಅಂತ ಹೇಳ್ತಾ ಇರೋದು. ಇಲ್ಲಿ ಹೋಯ್ತಲ್ಲ, ನಂಬಿದಿಲ್ಲ 3 ನಂಬಿದಿಲ್ಲ 4 ಕೆಳಿಗೆ. ಈಗ ಹೋದವ್ರನ್ನ ಏನಾರು ಏನಂತಾರೆ ನೋಡೋಣ. ಚಿನ್ನ ಏನಂತಾರೆ ನೋಡು. ಬರಬೇಡಿ ರಜಾ ಅಂದ್ರೆ ವಾಪಸ್ ಬಂದ್ಬಿಡು. ಚಿನ್ನ ರಜಾ ಐತೆ ಮಕ್ಳಿಗೆ ಅಂಗನವಾಡಿಗೆ. 11ನೇ ತಾರೀಕು ಮೇಲೆ ಮಕ್ಕಳು ಬರ್ಬೇಕಾಗಿರೋದು ಅಂಗನವಾಡಿಗೆ. ಹೋಗಿರೋ ಚಿದು ಜೊತೆ. ರಜಾ ಐತೆ ಬರಬೇಡಿ ಅಂದ್ರೆ ವಾಪಸ್ ಬಾ. ಕೂರಿಸ್ಕೊಂಡ್ರೆ ಸ್ವಲ್ಪ ಹೊತ್ತು ಕೂತಿದ್ದು ಬಾ, ಆಯ್ತಾ? ಬರೋಣ ಡ್ಯೂಟಿಗೆ ಹೋಗ್ಬಿಟ್ಟು. ನಾನು ಅದೇ ಹೇಳ್ತಿರೋದು ಪಾಪ, ಹೋಗ್ಬಿಟ್ಟು ಬಾ. ಅವ್ರೇನಾದ್ರು ರಜಾ ಐತೆ ಬರಬೇಡಿ ಹೋಗಿ ಅಂದರೆ ವಾಪಸ್ ಬಂದ್ಬಿಡು, ಸರಿನಾ? ಇಲ್ಲ, ಮುಂದಿನ ವಾರದ ಗಂಟು ರಜಾ ಮಕ್ಳಿಗೆ, ಆಯಿತಾ? ಬತ್ತಿಯಪ್ಪಜಿ ಹೋಗಿರೋ ನಾ ಸ್ಟ್ಯಾಂಡ್ಗೆ ಏನಾರು ಸಿಕ್ಕರೆ ಸಾಲಿಗ್ರಾಮಕ್ಕೆ ಹೋಯ್ತೀನಿ. ಅಲ್ಲಿ ಕೂತಿರ್ತೀನಿ. ಬಸ್ ಡೈರೆಕ್ಟ್ ಸಾಲಿಗ್ರಾಮಕ್ಕೆ ಯಾರು ಸಿಕ್ಕಿದ್ರೆ ಹೋಯ್ತೀನಿ. ಅಲ್ಲಿ ನಿಂತಿರ್ತೀನಿ, ಸಿಕ್ಕರು ಹೋಯ್ತೀನಿ. ಚಿನ್ನು ಬಾಯ್ ಮಾಡ್ಮಂಗೆ ಬರ್ತೀನಿ ಸಂಜೆಗೆ. ಗಬ್ಬು ಚಾಂದು ಜಾಗ್ರ ನೋಡಿ ಗೈಸ್ ಹೆಂಗೆ ಬಂದೈತೆ. ಚಿನಿ ಮುಟ್ಬಾರ್ದು, ಅದು ಮಾಮಿಗೆ ಸಖತ್ತಾಗೈತೆ. ಬಾಯ್ ಪಾಪ. ಚಾಂದು ಬರ್ತೀನಿ ಕಣೆ. ಫೋನ್ ತಂದ ಕೊಡು, ಮತ್ಕೊಬಿಟ್ಟಣ ತಂದ್ರೆ ಕೊಪ್ಪಲು ಗೇಟಿಗೆ ಇಳಿಸು. ಮುಗಿಸಿ ಬಂದೆ ನಾನು. ಏನು ಹೇಳಿದ್ರೆ ಗೊತ್ತಾ, ಕರೆಕ್ಟ್ ಟೈಮಿಗೆ ಬಂದೆ, ಬಟ್ ಬಸ್ಸು ಹೋಯ್ತೈತೆ, ಏನು ಮಾಡೋಂಗಿಲ್ಲ. ಕಂಫರ್ಟಬಲ್ ಆಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಬಿಸಿಲು ಕ್ಯಾಮ್ರಾಗೆ ಕಾಣ್ತಾ ಇಲ್ಲ ಕಣ್ಣಿಗೆ. ಯಾಕೆ ಅಂದರೆ ಬಸ್ ಹೋಗ್ತಾ ಇದೆ ನನಗೆ. ನಾನು ಬ್ಯೂಟಿ ಪಾರ್ಲರ್ಗೆ ಫೋಲ್ಡಿಂಗಿಗೆ ಸೀರೆ ಕೊಟ್ಟಿದ್ವಲ್ವ ಮದುವೆವು, ಅದನ್ನು ಬರೋಕ್ಕೆ ಹೇಳಿದ್ರು. ಮತ್ತು ಸ್ಯಾರಿ ಮ್ಯಾಚಿಂಗ್ ಬಳೆ ತೊಗೋಬೇಕು. ನನ್ನದು ಮದುವೆಗೆ ತೊಗೊಂಡಿರೋ ಸೀರೆ ಎತ್ಕೊಬಂದಿದ್ದೀನಿ, ಅದು ಮ್ಯಾಚಿಂಗ್ ಬಳೆ ತೊಗೊಂಡು ಫೋಲ್ಡಿಂಗು ಕೊಟ್ಬಿಟ್ಟು ಬರಬೇಕು. ಆಲ್ರೆಡಿ ನನ್ನ ತಂಗಿವು ಮದುವೆದು ಮತ್ತು ರಿಸೆಪ್ಷನ್ದು ಫೋಲ್ಡಿಂಗು ಕೊಟ್ಟಿರೋ ಸೀರೆನ ಇಸ್ಕೊಬರಬೇಕು. ನೋಡಿ ಬಸ್ಸಲ್ಲಿ ಹೋಯ್ತೈತೆ, ನನಗೆ ಬಸ್ಗೆ ಹೋಗೋಕ್ಕಾಯ್ತಾ ಇಲ್ಲ. ನಂದು ಒಂದು 10ರಿಂದ 15 ನಿಮಿಷ ಕೆಲಸ ಇದೆ. ಈಗ ಬಸ್ ನಂಗೆ ಮಿಸ್ ಆಯಿತು. ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಬೈಕ್ ಅಥವಾ ಆಟೋಗೆ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್, ಫ್ರಂಟ್ ಕ್ಯಾಮ್ರಾದಿಂದ ವೀಡಿಯೋ ಮಾಡೋಕ್ಕಾಯ್ತಾ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಅದೇ ಬೆಂಗಳೂರು ಸ್ಟೋರ್ಗೆ. ಸೊ ಇಲ್ಲಿದೆ ನನ್ನ ಸೀರೆ. ಫಸ್ಟ್ ನನ್ನ ಮದುವೆಗೆ ಹೋದ್ನಲ್ವ, ಹೀಗಾಗಿ ಏನೋ ತಂಗಿದ್ದು ಗೋಲ್ಡ್ ರಿಂಗ್ ಇಸ್ಕೊಂಡು ಹಾಕೊಂಡು ಹೋಗಿದೆ, ಅವಳಿಗೆ ಕೊಟ್ಟೇ ಇಲ್ಲ. ನನ್ನ ಸೀರೆ ಇಲ್ಲಿದೆ. ಈಗ ಒಂದು 3 ಸೀರೆ ಮ್ಯಾಚಿಂಗು ಬಳೆಗಳು ತೊಗೋಬೇಕು, ಆ್ಯಂಡ್ ನೈ ಪಾಲಿಶ್ ತೊಗೋಬೇಕು. ಎಲ್ಲ ತೊಗೊಂಡು ಹೋಗೋಣ. ನೋಡಿ 3 ಸೆಟ್ ಬಳೆ ತೊಗೊಂಡಿದ್ದೀನಿ. ಇವೆಲ್ಲ 100 ರುಪೀಸ್ ಅಂತೆ. ಈಗ ನನ್ನ ತಂಗಿಗೆ ತೊಗೋತಾ ಇದ್ದೀನಿ, ನಮ್ಮ ಅಮ್ಮಗೆ ತೊಗೊಂಡೆ, ನಂಗೆ ತೊಗೊಂಡೆ. ನನಗೆ ಇನ್ನೊಂದು ಡ್ರೆಸ್ಸಿಗೆ ತೊಗೋಬೇಕು. ನೋಡೋಣ, ಬಳೆಗೆ ಒಂದು 500 ಆಗ್ಬೋದು. ಇದಲ್ಲಿರೋ ಇವು ಗಾಜಿನ ಬಳೆಯಾ?
ಇವು ಸ್ಟೋನ್ ಅನ್ಸಿರೋದು ಗಾಜೆಯ. ಬ್ಯಾಂಗಲ್ ಸ್ಟೋರಲ್ಲಿ ಒಂದು 600 ರೂಪಾಯಿ ಬಿಲ್ ಮಾಡಿ ಒಂದು ಲಿಫ್ಟಿಗೆ ತೊಗೊಂಡೆ, 3 ಜೊತೆ ಬಳೆ ತೊಗೊಂಡೆ. ಅದಾದ ಮೇಲೆ ಇನ್ನೇನೇನೋ ತೊಗೊಂಡೆ, ಒಂದು ಐಬ್ರೋ ಪೆನ್ಸಿಲ್ ತೊಗೊಂಡೆ, ಒಂದು ಇನ್ನೇನೋ ತೊಗೊಂಡೆ. ಅಷ್ಟಕ್ಕೆ 600 ರೂಪಾಯಿ ಆಯಿತು. ಅಲ್ಲೇ ಅರ್ಧ ಗಂಟೆ ಆಗೋಯ್ತು. ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಯಿದ್ದೀನಿ. ಸೊ ಬ್ಯೂಟಿ ಪಾರ್ಲರಿಂದ ಏನು ಸಿಗುತ್ತೆ ನೋಡಿಕೊಂಡು ಮನೆಗೆ ಹೋಗೋಣ. ಬಂದೆ. ನಾನು ಬಂದ ತಕ್ಷಣ ಊಟ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ತಣ್ಣೀರಲ್ಲಿ ಮುಖ ತೊಳ್ಕೊಬಿಟ್ಟು ನನ್ನ ತಂಗಿ ನೋಡಿ ಹೆಂಗೆ ಮಾಡ್ತಾವಳೆ. ಇದೇನೋ ಎಲ್ಲೋ ರೀಲ್ಸ್ ನೋಡ್ಕೊಬಿಟ್ಟು ಟಿಶ್ಯೂ ಪೇಪರಲ್ಲಿ ವೆಡ್ಡಿಂಗ್ ಕೌಂಟ್ ಡೌನ್ ಬಿಗಿನ್ಸ್ ಅಂತ ಹಾಕೊಳ್ಳೆ, ಒಳಗಡೆ ಒಂದು ಹಾಕೊಳ್ಳೆ. ಅದನ್ನೇನೋ ಸುಡೋದಂತೆ, ನನಗೂ ಗೊತ್ತಿಲ್ಲ. ನಾನು ಈಗ ನೋಡೋಣ ಅಂದ್ಬಿಟ್ಟು ತಟ್ಟೆ ಇಲ್ಲಿ ಸೊಪ್ಪು ಸಾರು ಮಾಡೋದೆ. ಸಾರಂತೂ ಸಖತ್ತಾಗದೆ. ಇದು 2ನೇ ಸತಿ ಅನ್ನ ಹಾಕಿಸ್ಕೊಂಡಿರೋದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊ. ಅದು ಹೆಂಗೆ ಮಾಡ್ತಾಳೆ ನೋಡೋಣ ಇವಾಗ. ಹಾಂ ಹಾಂ ಸರಿ ತಿನ್ನು. ಕೃತಜ್ಞ ನಾನು ಬಂದ ತಕ್ಷಣ ನನ್ನ ಜೊತೆನೇ ಊಟಕ್ಕೆ ಕೂತ್ಕೊಂಡ್ಲು. ಮಾತಾಡು. ವಿಡಿಯೋ ಆನ್ ಮಾಡಿದ್ಯಾ? ಆನ್ ಆಗದಾ? ನೀನು ಆನ್ ಮಾಡಿದ್ದು ನಾನು ಆನ್ ಮಾಡ್ಕೊಂಡು ಆನ್ ಆಗದ. ನಮ್ಮನ್ನು ತೋರಿಸ್ತೀನಿ ನೀನು. ಸ್ಟಾರ್ಟ್ ಹೇಳು. ಎಲ್ಲಿ ಕಸ್ಬೇಕು? ಇಲ್ಲಿ ಕಸ್ಬೇಕಾ? ಮದ್ದಿಗೆ ಕಸು, ಮದ್ದಿಗೆ ಇದಕ್ಕೆ ಹೇಳು. ಫ್ರೆಂಡ್ಸ್, ನಾವೇನೇನೋ ಮಾಡ್ತಾ ಇದ್ವಿ. ಸಿನಿಮಾ ಕಾಣ್ತಾ ಇದೀವಿ ನಾವು. 3, 2, 1 ಹೇಳ್ತೀನಿ. 3, 2, 1 ತಡಿ 1 ಸೆಕೆಂಡ್ ಆದ್ಮೇಲೆ ಕಸಿವಂತೆ. ಸಾಂಗ್ ಸ್ಟಾರ್ಟ್ ಆದ್ಮೇಲೆ ಹಿಂದಕ್ಕೆ ಹಾಂ ಆಯಿತು. ನಮ್ಮ ಕೃತನ್ ವೀಡಿಯೋ ಮಾಡು ಬಂಗಾರ ಅಂದರೆ ಹೆಂಗೋ ಮಾಡೋಳೆ. ನಮ್ಮ ಅಜ್ಜಿ ಫ್ಯಾನ್ ಹಾಕವ್ರೆ, ಅಲ್ಲಿ ಮನ್ಗೈತೆ. ನಮ್ಮ ಅಮ್ಮನೂ ಎಲ್ಲೋ ಹೋಯ್ತು. ಇನ್ನೇನು ಕತ್ಲೇನೋ ಆಯಿತು. ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಇವಳೊಂಚೂರು ವೀಡಿಯೋ ಅಂದ್ಲಲ್ಲ, ಅದಕ್ಕೆ ಬಂದೆ. ಹೆಂಗೆ ನಾನು ಮಲ್ಕೋತಾ ಇದ್ದೀನಿ. ಇದನ್ನು ವೀಡಿಯೋ ಮಾಡಿಬಿಟ್ಟು ಮೇಲ್ಗಡೆದು ಒಂದು ಆಯಿತು. ಈಗ ಒಳಗಡೆದು ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು ಅಂತ ಅದು ಆ ಶಾರ್ಟ್ನ ಮತ್ತೆ ಇನ್ನೊಂದು ಸಲ ತೆಗಿಯೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಪಾಪ ನಾನು ಬರೋಷ್ಟರಲ್ಲೆಲ್ಲ ಇವಳೇ ರೆಡಿ ಮಾಡಿಟ್ಟಿದ್ದು. ಅದೇ ಮೊಬೈಲ್ ಒಬ್ರು ಇಟ್ಕೊಂಡ್ರೆ ಅದನ್ನು ಇದು ಮಾಡೋಕ್ಕೆ ಒಬ್ರು ಬೇಕಲ್ಲ. ಚಿನ್ನಮ್ಮ ಎಲ್ರಿಗೂ ಹಾಯ್ ಹೇಳಿ. ಚಿನ್ನಮ್ಮ ನಿಂಗೊಂದು ವಿಚಾರ ಗೊತ್ತಾ? ನೀನು ಅಮ್ಮನ ಮದುವೆ ಬನ್ನಿ ಅಂತ ಕರೆದೇ ಇಲ್ಲ. ಯಾಕೆ ಚಿನ್ನ? ಇಲ್ಲಿ ನೋಡು, ನಾವು ಅಜ್ಜಿ ತಾತ ಕರೀಲಿಲ್ವಾ? ಜಾಂಕಜ್ಜಿ, ನಾನು, ಇವತ್ತು ನಿನ್ನೆ ಕಾಡ್ನೂರಜ್ಜಿ, ಚಾಂದಮ್ಮ ಎಲ್ಲ ಕರೆದು, ನೀನು ಕರೆದಿಲ್ಲ. ಯಾಕೆ? ಓ ಚಂದ ಹಂಗಾರಿ ಹುಡುಗ ಜಡೆ ತಂದಿದ್ದೀವಲ್ಲ, ಹಾಕೋದು ಬೇಡ. ಎಲ್ಲ ನೋಡಿ, ಎಲ್ಲ ಚಿನ್ನ ತಿರಿಕೊಯ್ದೆ. ಕೃತು ನೋಡಿ ಕೂದಲು ಹೆಂಗೆ ಕಟ್ ಮಾಡ್ಕೊಂಡವಳೆ ಮುಂದ್ಗಡೆ. ಇಷ್ಟು ಕಟ್ ಮಾಡ್ಕೊಂಡಿರಲಿಲ್ಲ, ಇನ್ನೊಂಚೂರು ಉದ್ದಾಯಿತು. ನಾವು ಶೇಪ್ ಬರಲಿ ಅಂದ್ಬಿಟ್ಟು ನನ್ನ ತಂಗಿ ಹಂಗೆ ಇದ್ದಿದ್ದಕ್ಕೂ ಶೇಪ್ ಎಲ್ಲ ಹಾಳು ಮಾಡಾಕೊಳ್ಳೆ. ಇವಾಗ ಏನೋ ಬರ್ದಿದ್ದಾಳೆ, ಸೇವ್ ದಿ ಡೇಟ್ May 10 ಇಯರ್ ಬೇಡ ಅಂದು. ಇನ್ನೊಂದು 2 ವರ್ಷ 3 ವರ್ಷ ಹೋದ್ಮೇಲೆ ನೋಡ್ರಿ ಯಾವ ವರ್ಷ ಅಂತ ಗೊತ್ತಾಗಬೇಕು ತಾನೆ. ಅದಕ್ಕೆ 26 ಅಂತ ಇರಬೇಕು. ಆ ರೌಂಡ್ ಶೇಪ್ ಇರೋದನ್ನು ಹಾಳು ಮಾಡ್ತಾ ಇದೀಯಾ. ಸಾಕಾಯ್ತು, ಬಂದ್ರು ಬರ್ಲಿ. ಸಾಕಾಯ್ತಾ? ತರಿಸ್ಕೊಬಿಟ್ಟಿದ್ದೀನಿ ಅಲ್ವಾ, ಕೇಳ್ತಾರೆ ಅಂದ್ಬಿಟ್ಟು. ಓ ಅಷ್ಟೊಂದಿದ್ರು ಗೊತ್ತೀಯಾ? ಈ ಪಾಲಿಶ್ ನೋಡ್ರು. ನಾನು ಈ ಕಲರ್ ನೈ ಪಾಲಿಶ್ ತಗೊಬಂದೆ. ಯಾವ ನೈ ಪಾಲಿಶು ಸಿಗ್ತಾನೆ ಹುಡುಕಿ ಸಾಕಾಯ್ತು ಬಂಗಾರ. ಓಕೆ, ಫೋನ್ ಇಲ್ಲ, ಚಾರ್ಜ್ ಹಾಕೊಂಡೆ. ಚಾರ್ಜ್ ಹಾಕಿದ್ಯಾ? ಈ ಶಾರ್ಟ್ಸ್ನ ಅವಳು ಇನ್ಸ್ಟಾಗೆ ಹಾಕಿದ್ಮೇಲೆ ನಂಗೆ ಆಬ್ವಿಯಸ್ಲಿ ಟ್ಯಾಗ್ ಮಾಡ್ತಾಳೆ, ಕೊಲಾಬ್ ಮಾಡ್ತಾಳೆ. ಹಾಗೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಬಂದಿದೆ ವಿಡಿಯೋ ನೀವು ಹೇಳ್ಬೇಕು. ಆಮೇಲೆ ಶಾರ್ಟ್ಸ್ ನೋಡಿ. ನಂಗೆ ಆಯ್ತೆಲ್ಲ ಮಲ್ಕೊಳ್ಳೋಣ ಅಂತ ಹೋಯ್ತಾ ಇದ್ದೆ. ಅಷ್ಟರಲ್ಲಿ ಸೌಜನ್ಯನ ಹತ್ರ ಸ್ಟಿಚಿಂಗು ಕೊಟ್ಟಿದ್ದು ಬ್ಲೌಸು ಮತ್ತು ಇನ್ನೊಂದೇ ಟಾಪ್ಗಳು. ನನ್ನ ತಂಗಿ ಬ್ಲೌಸ್ ಒಂದು ಕೊಡಬೇಕಿತ್ತು, ಫೋನ್ ಮಾಡಿದ್ಲಂತೆ. ನಮ್ಮ ಅಪ್ಪಾಜಿನೂ ಬತ್ತು ಇನ್ವಿಟೇಷನ್ ಕೊಟ್ಬಿಟ್ಟು. ಕೃತಿಗೆ ಅರಿಶಿನ ಶಾಸ್ತ್ರಕ್ಕೆ ಅಂತ ಹೇಳಿ ಎಲ್ಲೋ ಕಲರ್ ಡ್ರೆಸ್ ಬುಕ್ ಮಾಡಿದೆ. ಇದನ್ನು ಕೂಡ ಸ್ಟಿಚ್ ಹಾಕಿಸ್ಬೇಕು, ಅದಕ್ಕೆ ತೊಗೊಂಡೋಯ್ತಾ ಇದ್ದೀನಿ. ಅವಾಗ ಮಲ್ಕೊಂಡೋಳು, ಇವಾಗ ಎದ್ದೆ. ಆ್ಯಕ್ಚುಲಿ 8 ಗಂಟೆ ಆವಾಗೇ ಎದ್ದೆ.
ಟೀ ಕುಡಿದ್ಬಿಟ್ಟು 7:15 ಎದ್ದೆ. ಟೀ ಕುಡಿದ್ಬಿಟ್ಟು ಬಂದು ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಶೆಕೆ ಹೊತ್ಕೊಬಿಡ್ತು, ಅದಕ್ಕೆ ಎದ್ದೆ, ಇಲ್ಲಾಂದರೆ ಹೇಳ್ತಾ ಇರಲಿಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ. 16 ಸತಿ ಒಂದಿನಕ್ಕೆ 3 ಡ್ರೆಸ್ ಯಾರು ಚೇಂಜ್ ಮಾಡ್ತಾರೆ ಅಂತ ಹೇಳಿ. ಏನಮ್ಮ ಆಚೆ ಕಡೆಗೆ ಹೋದ್ರೆ ನಮ್ಮ ಅಮ್ಮನ ನನ್ನ ತಂಗಿನ ಹಿಂಗೆ ಅಂದ್ಬಿಡೋದ. ನನ್ನ ತಂಗಿ ನಾನು ಟೀ ಇಟ್ಕೊಟ್ಟಿದ್ದೀನಿ, ನೀನು ಹೋಗಿ ಅನ್ನ ಮಾಡು ಅಂದ್ಬಿಟ್ಲು. ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಮಾತಾಡೋದು, ಡೈಲಿ ಶಾರ್ಟ್ ವ್ಲಾಗ್ ಮಾಡ್ತಾರಲ್ಲ ಅವರು. ಬಟ್ ಯೂಟ್ಯೂಬಲ್ಲಿ ಆ ಥರ ಮಾತಾಡೋಕ್ಕಾಗಲ್ಲ. ಹೆಂಗೆ ಗೊತ್ತಾ, ನಾನು ಯೂಟ್ಯೂಬಲ್ಲಿ 1 ತಿಂಗಳು 2 ತಿಂಗಳು ಕಷ್ಟಪಟ್ಟು ತೊಗೊಳ್ಳೋ ಅಮೌಂಟ್ನ ಇನ್ಸ್ಟಾಗ್ರಾಮ್ದಲ್ಲಿ 1 ನಿಮಿಷ ಅಥವಾ 30 ಸೆಕೆಂಡ್ ವೀಡಿಯೋ ಹಾಕಿ ತೊಗೋಬೋದು. ಬಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರಬೇಕು, ವ್ಯೂಸ್ ಬರಬೇಕು. ಆ್ಯಂಡ್ ನಾವು ಒಂದು ಸ್ವಲ್ಪ ಇವಾಗ ಹೆಂಗೆ ರೆಕಗ್ನೈಸ್ ಆಗಿದ್ದೀವಿ ಯೂಟ್ಯೂಬಲ್ಲಿ ಒಂಚೂರ, ಹಾಗೆ ಇನ್ಸ್ಟಾದಲ್ಲೂ ಕೂಡ ರೆಕಗ್ನೈಸ್ ಆದರೆ ಪ್ರಮೋಷನ್ಸ್ ಬರ್ತವೆ. ಬಟ್ ನನಗೆ ಏನು ಅಂತ ಗೊತ್ತಿಲ್ಲ ಗೈಸ್, ನಂಗೆ ಇನ್ಸ್ಟಾಗ್ರಾಮ್ ಮೇಲೆ ಫೋಕಸ್ಸೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ. ಏನೋ ಚೆನ್ನಾಗಿ ರೆಡಿ ಆದಾಗ ಏನಾದರೂ ರೀಲ್ಸ್ ಮಾಡ್ತೀನಿ, ಅಥವಾ ಫೋಟೋ ಏನಾದರೂ ತೊಗೊಂಡಿದ್ರೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಸಾಂಗ್ ಸೆಟ್ ಮಾಡಿ. ಬಟ್ ಅದನ್ನೂ ಕೂಡ ಒಂದು ಬಿಸ್ನೆಸ್ ಕನ್ಸರ್ನಿಂದ ಇಂಟ್ರೆಸ್ಟ್ ಕೊಟ್ಟು ನೋಡಬಹುದು ಅಂತ ನನಗೆ ಅನಿಸೋದೇ ಇಲ್ಲ. ಡೈಲಿ ಅರ್ಧ ಗಂಟೆ ವೀಡಿಯೋ ಮಾಡಿ ಎಡಿಟ್ ಮಾಡಿ ತಿಂಗಳ ಪೂರ್ತಿ ಹಾಕ್ಕೊಂಡು ತಿಂಗಳಿಗೂ ಕರೆಕ್ಟಾಗಿ ಬರೋಲ್ಲ, 2 ತಿಂಗಳಿಗೊಂದ್ಸಲ ಆ ಥರ ಬರುತ್ತೆ. ಅಷ್ಟೆಲ್ಲ ಕಷ್ಟಪಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಇಂಟ್ರೆಸ್ಟ್ ಕೊಟ್ಟು ಕರೆಕ್ಟಾಗಿ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಕ್ಲಿಕ್ ಆದರೆ ಸೊ ಅದೇ ಸಾಕು. ಬಟ್ ನನಗೆ ಯಾಕೋ ಇನ್ಸ್ಟಾಗ್ರಾಮ್ ಮೇಲೆ ಇದ್ದಿಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನಾವು ಇಷ್ಟೊಂದು ಯೂಟ್ಯೂಬಲ್ಲಿ ಕಷ್ಟಪಟ್ಟು ಸುತ್ಕೊಂಡು ಅರ್ನ್ ಮಾಡೋದಕ್ಕಿಂತ ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಆ ವಿಚಾರಗಳೆಲ್ಲ ಗೊತ್ತು. ಬಟ್ ನನಗೆ ಅದೆಲ್ಲ ಗೊತ್ತಿದ್ರೂ ಕೂಡ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ತುಂಬ ಜನ ಹೇಳಿರೋದು, ಏನು ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ ಹಾಕಿ ಅದನ್ನೇ ಚಿಕ್ಕದಾಗಿ ಕಟ್ ಮಾಡಿ 1 ನಿಮಿಷದೊಳಗಡೆ ಇನ್ಸ್ಟಾಗ್ರಾಮ್ಗೆ ಹಾಕು ಅಂತ. ಬಟ್ ನಂಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತು ಇವಾಗ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ ಹೇಳಿ. ಇದಕ್ಕೋಗಿದ್ನಲ್ವಾ, ಎಂಥದಪ್ಪ ಅದ್ರ ಹೆಸ್ರೇನು, ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದಲ್ಲ, ಎಲ್ಲ ಕಲರ್ ನೈ ಪಾಲಿಶ್ನು ಹಾಕಿ ನೋಡಿ ಒಂದು ತೊಗೊಬಂದಿದ್ದೀನಿ. ಫುಲ್ಲು ಕೆಲಸ ಗೈಸ್. ಇನ್ನೂ ನನ್ನ ಬ್ಲೌಸ್ ಇವತ್ತು ಕೊಡ್ತೀನಿ ಅನ್ನೋ, ಇವತ್ತು ಕೊಟ್ಟಿಲ್ಲ, ನಾಳೆ ಕೊಡ್ತಾಳಂತೆ. ನಂದು ನನ್ನ ತಂಗಿದು ಇನ್ನೊಂದು ಬ್ಲೌಸ್ ಉಳ್ಕೊಬಿಟ್ಟಿದ್ದೆ. ನಂದು ಒಂದೇ ತೊಗೊಂಡಿರೋದು ನಾನು, ಆ ಬ್ಲೌಸು ಅದೊಂದೇ ಹೊಲಿಸಿರೋದು, ಉಳ್ಕೊಬಿಟ್ಟಿದೆ. ಅದನ್ನೆಲ್ಲ ಇಸ್ಕೊಂಡು ಸ್ವಲ್ಪ ಪ್ಯಾಕ್ ಎಲ್ಲ ಮಾಡ್ಕೋಬೇಕು. ಶುಕ್ರವಾರ ಹಸೆ ಹಸ್ತಾ ಇದ್ದೀವಿ. ಹಸೆ ಹಸೋದು ಅಂದರೆ ಅರಿಶಿನ ಶಾಸ್ತ್ರ ಮಾಡಿ ನಮ್ಮ ಕಡೆ ಹಸೆ ಹಸೋದು ಅಂತಾರೆ. ನಿಮ್ಮ ಕಡೆ ಕೆಲವೊಬ್ರು ಕಡೆ ಅರಿಶಿನ ಶಾಸ್ತ್ರ ಅಂತಾರೆ. ಬಟ್ ನಮ್ಮ ಕಡೆ ಮೇಯ್ನಾಗಿ ಹಸೆ ಹಸೋದು ಅಂತ ಅಂತಾರೆ. ಹಸೆ ಹಸ್ತಾ ಇದ್ದೀವಿ ಶುಕ್ರವಾರ. ಎಲ್ಲರೂ ಬನ್ನಿ ಆ್ಯಂಡ್ ಎಲ್ಲರೂ ಕೂಡ ಆಶೀರ್ವಾದ ಮಾಡಿಬಿಡಿ ಅಲ್ಲಿಂದನೇ. ಶುಕ್ರವಾರ ಹಸೆ ಹಸಿದ್ರೆ ಶನಿವಾರ ಸ್ವಲ್ಪ ರೆಸ್ಟು ಆ್ಯಂಡ್ ಭಾನುವಾರ ಮದುವೆ ಇರುತ್ತೆ. ಭಾನುವಾರ ಬನ್ನಿ ಆಯಿತಾ. ಸಾಲಿಗ್ರಾಮ ಬಸಮ್ಮ ಜವರೇಗೌಡ ಚೌಟ್ರಿ. ಯಾಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ, ಹಳೆ ವ್ಲಾಗ್ನ ಯಾರಾದರೂ ನೋಡಿರಲ್ಲ, ಹೊಸ ವ್ಲಾಗ್ನ ನೋಡಿದಾಗ ಸೊ ಅದು ಅಡ್ರೆಸ್ಸು ಆ್ಯಂಡ್ ಚೌಟ್ರಿ ನೇಮ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಮೇ 10ಕ್ಕೆ ಓಕೆನಾ. ಪದೇ ಹೇಳಿದ್ನೇ ಹೇಳ್ತಾಳೆ ಅಂದ್ಬಿಡಿ. ಹೇಳಲಿಲ್ಲ ಅಂದರೆ ಇವ್ರ ಮದುವೆ ಡೇಟ್ನೇ ಹೇಳಲ್ಲ ಬಿಡು ಅಂತೀರಾ, ಹೇಳಿದ್ರೆ ಅಯ್ಯೋ ಪದೇ ಅದನ್ನೇ ಹೇಳ್ತಾರೆ ಅಂತೀರಾ. ಅದಕ್ಕೆ ಸೊ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಕೈ ನೋಯ್ತದೆ ಗೈಸ್. ಈಗ ಸೊಪ್ಪು ಸಾರು ಸಖತ್ತಾಗಿತ್ತು. ನಾನು ಬಂದು ಊಟ ಮಾಡಿದಾಗ ಹಂಗೆ ಊಟನೇ ಮಾಡೋಂಗಿಲ್ಲ. ಬಟ್ ಆದರೂ ಹಸಿ ಊಟ ಮಾಡ್ತೀನಿ, ಬಿಕಾಸ್ ಸೊಪ್ಪು ಸಾರು ಅದು ಸಖತ್ತಾಗೈತೆ. ಅನ್ನಕ್ಕೆ ಇಟ್ಟಿದ್ದೀನಿ. ನಮ್ಮ ಅಮ್ಮಂಗೆ 2 ಮುದ್ದೆ ಮಾಡ್ಬೇಕಂತೆ, ಮುದ್ದೆ ಮಾಡ್ತೀನಿ. ಶೆಕೆ ಅಂತ ಹೇಳಿ ಆಚೆ ಕಡೆ ನಮ್ಮ ಬಾಗ್ಲಲ್ಲಿ ತಣ್ಣ ಗಾಳಿ ಬೀಸ್ತೈತೆ. ಗಾಳೀಲಿ ಕೂತ್ಕೊಂಡವ್ರೆ. ನಮ್ಮ ಅಪ್ಪಾಜಿ ಬಂದು ಹೋಗಿದ್ದು ಸಂಜೆ, ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೇನೋ ಇನ್ವಿಟೇಷನ್ ಕೊಡೋಕೆ ಹೋಗೈತೆ. 8:30 ಆದರೂ ಇನ್ನೂ ಮನೆಗೆ ಬಂದಿಲ್ಲ. ನೋಡಿ, ಗಂಡು ಮಕ್ಕಳು ಇಲ್ಲ ಮನೇಲಿ ಅಂದರೆ ಏನೆಲ್ಲ ಕಷ್ಟ ಅಂತ. ಸೊ ನಿಮ್ಗಳಿಗೂ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ್ಯಂಡ್ ನನ್ನ ನೆನ್ನೆ ವೀಡಿಯೋಗೆ ತುಂಬ ಜನ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಏನು ಮಾಡೋದು, ಅಪರೂಪಕ್ಕೆ ರೆಡಿ ಆದರೆ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾರೆ ಅಂತ ಎಲ್ಲರೂ. ಡೈಲಿ ರೆಡಿ ಆಗಬಾರ್ದು, ಅದು ವ್ಯತ್ಯಾಸನೇ ಗೊತ್ತಾಗಲ್ಲ. ಹಿಂಗೆ ವರ್ಷಕ್ಕೋ 2 ವರ್ಷಕ್ಕೋ ಹಂಗೆ ರೆಡಿ ಆಗಿಬಿಟ್ರೆ ಆಗ ನಮಗೆ ನಾವೇ ಅನ್ಕೋತಿರ್ತೀವಿ, ವಾವ್ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಲ್ವಾ ಅಂತ ಹೇಳಿ. ಈಗ ಅಡುಗೆ ಮಾಡ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಲೈವ್ಗೆ ಹೋಗೊಂದು 1/4 ಗಂಟೆ ಆಗಿತ್ತು ಅಷ್ಟೇ. ನೆಟ್ವರ್ಕ್ ಇಲ್ಲದೇ ಇದಾಗ್ಬಿಡ್ತು. ಮುದ್ದೆ ಬೇರೆ ತೆಗಿಬೇಕಿತ್ತು. ರೈಸು ಸೊಪ್ಪಿನ ಸಾರು ಈಗ ಮುದ್ದೆಗಿಟ್ಟೆ. ಲೈವಲ್ಲಿ ಮಾತಾಡಿಕೊಂಡು ತಿರ್ಗಾನ ಅಂತ ಹೋದೆ. ಸ್ವಲ್ಪ ಹಿಟ್ಟು ಬೆಂದೇ ಇರಲಿಲ್ಲ. ನಮ್ಮ ಅಪ್ಪಾಜಿ ಬೇರೆ ಬಂದು ನೋಡ್ಕೊಂಡು ಹೋಯ್ತು. ಪಿಸುಗಳು ಮಾಡಿದ್ರೆ ತಿನ್ನಲ್ಲ ಅಂತ. ಅಂದರೆ ಸ್ವಲ್ಪ ಬೇಯ್ದಾನೆ ಸ್ವಲ್ಪ ಇದಾಗುತ್ತಲ್ಲ ಆ ಥರ, ಹಾಗೆ ಆಗ್ಬಿಟ್ಟೈತೆ. ಅದಕ್ಕೆ ತಿರುಗಿ ಮತ್ತೆ ಒಂದು 5 ನಿಮಿಷ ಬೇಯಿಸೋಣ ಅಂತ ಬೇಯಿಸ್ತಾಯಿದ್ದೀನಿ. ನಮ್ಮ ಅಮ್ಮ ಫೋನ್ ನೋಡಿಕೊಂಡು ಎಲ್ಲನೂ ಹಾಳು ಮಾಡ್ತೀಯ ಅಂತ ಬೈತದೆ. ಅಂದರೆ ಆಲ್ರೆಡಿ ತಿರುಗಿಬಿಟ್ಟು ಮತ್ತೆ ಕಡಿಮೆ ಉರಿ ಮಾಡಿ ಒಂದು 5 ನಿಮಿಷ ಬೇಯಿಸೋಣ ಅಂತ. ಅಂದರೆ ನಾನು ಯಾವಾಗ್ಲೂ ಹಿಟ್ಟು ಮಾಡೋದು ಈ ತಪ್ಪಲೆಲ್ಲ, ಈ ತಪ್ಪಲಲ್ಲಿ 3 ಜನಕ್ಕಾದರೆ. ಇಬ್ಬರಿಗಾದರೆ ಈ ತಪ್ಪಲೆಲ್ಲಿ ಮಾಡ್ತೀನಿ. ನನಗೆ ನೀರು ಎಷ್ಟು ಹಾಕಬೇಕು, ಹಸಿ ಎಷ್ಟು ಹಾಕಬೇಕು ಅಂತ ಅಂದಾಜು ಗೊತ್ತಿದೆ. ನನ್ನ ತಂಗಿ ಏನು ಮಾಡ್ಬಿಟ್ಟಾಳೆ, ಸಂಜೆ ನೈಟ್ 6:30 ಎಷ್ಟೋ ಗೊತ್ತಿಲ್ಲ ಟೈಮಿಂಗ್ಸು, ನನಗೆ ದೋಸೆಗೆ ಆಡಿಸ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟಿದ್ದಾಳೆ.
ನಾನು ಯಾವಾಗಲೂ ಮುದ್ದೆ ಮಾಡೋದು 3 ಜನಕ್ಕಾದ್ರೆ ಅದರಲ್ಲಿ. ಈಗ ಇದ್ರಲ್ಲಿ ಮಾಡೋದನ್ನೆಲ್ಲ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಹಸಿಟ್ಟು ಕಡಿಮೆ ಹಾಕಿದ್ದೀನಿ. ತಿರುಗಿದಾಗ ಏನಾಯಿತು, ಫುಲ್ ತೆಳ್ಳಗಾಯಿತು. ಮತ್ತೆ ಹಸಿಟ್ಟು ಹಾಕ್ಬಿಟ್ಟು ತಿರುಗಿದೆ, ಅದೇನಾಯಿತು ಸ್ವಲ್ಪ ಹಸಿ ಹಸಿ ಥರ ಆಗ್ಬಿಟ್ಟೈತೆ. ಓಕೆ, ಇವಾಗ ತಿರುಗಿಬಿಟ್ಟು ಊಟಕ್ಕೆ ಕೊಡ್ತೀನಿ. ರೂಮಿಗೆ ಬಂದೆ ನಾನು, ಇವಾಗ ಡ್ರೆಸ್ ಚೇಂಜ್ ಮಾಡಿದೆ. ಅದೇನು ಬಾಡಿ ಫಿಟ್ಟಿಂಗ್ ಅಲ್ವಾ, ಮಲ್ಕೊಳಕ್ಕಾಗಲ್ಲ, ಶೆಕೆ. ಟೀ ಶರ್ಟು ಪ್ಯಾಂಟು ಹಾಕ್ಕೊಂಡೆ. ಇವಾಗ ಐಸ್ ತೊಗೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಕೃತಜ್ಞ ಮಲ್ಕೊಂಡು, ಆಲ್ರೆಡಿ ಕೃತು ಮಲಗಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್. ನಾನು ಈಗ ಬೆಳಗ್ಗೆ 7 ಗಂಟೆ 7 ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸಾರಿ. ಸೊ ನಾನು ರೆಡಿ ಆಗ್ತಾ ಇದ್ದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ಗುರುತುಗಳು. ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಲವ್ ಯು ಟು. ಕೃತಜ್ಞ ನೋಡಿ ಹೆಂಗಾಗವಳೆ, ಹಾಡು ಹೇಳ್ತಾವ್ರೆ ಚಿಕ್ಕವನು ಮಗಳು. ನನ್ನ ಫೋನು ನಿನ್ನೆ ರಾತ್ರಿ ಹ್ಯಾಂಗ್ ಆಗಿಬಿಟ್ಟು ತಲೆ ಕೆಟ್ಟೋಯ್ತು. ಯಾಕಂದರೆ ಸೊ ನಾನು ಅಲ್ಲೇ ಹೋಗಿ ನಮ್ಮ ಮನೆಯಲ್ಲಿ ಏನು ಸೀರೆ ಹಾಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿಂದ ಕಲರ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆದೆ. ನನ್ನ ತಂಗಿ ನಮಗೋಸ್ಕರ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡ್ತಾ ಇದ್ದಾಳೆ. ಕ್ಯಾರೆಟ್ ಸ್ವೀಟ್ ಪಲ್ಯ ಬೇಕು ಅಂತೇಳಿ ತುರ್ಕೋತೀನಿ, ತುರ್ಕೋತಾವಳೆ. ಇದ್ರಲ್ಲೇ ಮಾಡ್ತಾ ಇದೆಯಾ? ಈ ಥರ ಗೊಜ್ಜಾ? ನಮ್ಮ ಪಲ್ಯ ಅಂದ್ಕೊಂಡೆ. ಥ್ಯಾಂಕ್ ಯು. ಇದೇನೋ ಮೆಣಸಿನ್ಕಾಯಿ ಖಾರ ಐತೇನೋ ಫ್ರಿಡ್ಜಲ್ಲಿ ಇಲ್ಲ ಅಲ್ವಾ? ನೋಡು ಒಂದ್ಸಲ. ಚಿಂಟು ಪಿಂಕಿ 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 ಅಯ್ಯಪ್ಪ ಪಿಂಕಿ ಅಮ್ಮ ಬಾಯ್ ಲೇ ಬರ್ತೀನಿ ಕಣೆ ಅವ್ವ ಬಾಯ್. ಹಾಂ ಕೇಳ್ತೀನಿ ಬಿಡು. ಮುಗಿಸ್ಕೊಂಡು ಹೊರಟೆ. ಏನಂತ ಹೇಳಿದ್ರೆ ATM ಅಲ್ಲಿ ದುಡ್ಡು ತೊಗೋಬಾ ಅಂತ ಅಂದಿದ್ದು ನನ್ನ ತಂಗಿ. ATM ಅಲ್ಲಿ ದುಡ್ಡು ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಅವರು ಕೂಡ ಸಾಲಿಗ್ರಾಮದಲ್ಲೇ ಇದ್ದಾರಂತೆ. ಹಾಗೆ ನಮ್ಮ ಅಕ್ಕನ ಮಗಳು ಬರ್ತೀನಿ ಅಂದು, ಅವಳನ್ನು ಈಗ ಕರ್ಕೊಂಡು ನಮ್ಮೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ATMಗೆ ಬಂದೆ. ಮದುವೆಗೆ ಅಮೌಂಟ್ ತೊಗೋಬೇಕಲ್ಲ ಗೈಸ್, 150,000 ತೊಗೋಬೇಕು. ತೊಗೊಳ್ಳೋಣ, ಅಷ್ಟು ಬರುತ್ತಾ ಬರೋಲ್ಲ ನಂಗೆ ಗೊತ್ತಿಲ್ಲ. ಸೊ ಒಳಗಡೆ ಹೋಗಿ ನೋಡ್ಬೇಕು ಇವಾಗ. ಬರಲೇ ಇಲ್ಲ ಯಪ್ಪ ನಾಯಿ. ನನ್ನ ನಾಯಿ ಕಂಡ್ರೆ ಭಯ, ಅದು ಬೀದಿ ನಾಯಿ ಕಂಡ್ರೆ. ಇಲ್ಲೇ ಅವರೇ ಸುಮ್ಮಕ್ಕ ಚಾಕು ತಗೊಂಡ್ಬಿಡೋದು ಹೇಳ್ರಿ. ಅದು ಯಾವುದು ಬಸ್ಸು? ಅದು ಅಲ್ಪತ್ತಲ್ಲ. ನನ್ನ ಸಾನಿಕನು ಬಂದರು. ಹಾಯ್. ನನ್ನ ವೀಡಿಯೋದಲ್ಲಿ ಬರೋಕ್ಕಲ್ವಲ್ಲ ನೀನು? ಅದೇನಂಗೆ ಬರ್ತಾಯಿದೀಯಾ? ಸಾನಿಕಂಗೆ ಸುಮ್ಮಕ್ಕ ಸ್ಲಿಪ್ಪರ್ ತೊಗೊಡ್ಬೇಕಂತೆ ನೋಡ್ತೈತೆ. ಇವಾಗ ಸಾನಿಕ ನಾನು ಮುಂಡೂರಿಗೆ ಹೋಗ್ತೀವಿ. ಅಕ್ಕ ಸಾನಿಕನ್ ಬಿಡೋಕ್ಕೆ ಅಂತ ಹೇಳಿ ಬಂದೈತೆ. ಆಗಲಿಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ ಈಗ ಬೇರೆ ಕಡೆ ನೋಡೋಕ್ಕೆ. ಸೊ ಬೇರೆ ಅಂಗಡಿಲಿ ನೋಡೋಣ. ಈಗ ಅಕ್ಕ ಸಾನಿಕನ್ ಬಿಟ್ಬಿಟ್ಟು ಹೋಯ್ತದೆ. ನಮಗೆ ನೆಕ್ಸ್ಟ್ ಯಾವ ಬಸ್ ಎಷ್ಟು ಗಂಟೆಗೆ ಐತೆ ಅಂತ ಗೊತ್ತಿಲ್ಲ. ಆ ಬಸ್ಗೆ ಹೋಗಬೇಕು ಶಾಪಿಂಗ್ ಮುಗಿಸ್ಕೊಂಡು. ಈ ಸ್ಲಿಪ್ಪರ್ ಇವಾಗ ಫೈನಲಿ ಸೆಲೆಕ್ಷನ್ ಮಾಡಿದ್ರು. ಪ್ಯಾರಿಸ್ ಅಂತೆ, ಅವರು 500-600 ಹೇಳ್ತಾರೆ. ಅಕ್ಕ ಕೇಳ್ತೈತೆ ರೈಟು ಅವಾಗ. ಸೊ ಸ್ಲಿಪ್ಪರ್ ತೊಗೊಂಡು ಚಾಟ್ಸ್ ತಿನ್ಕೊಂಡು ಹೋಗಬೇಕು ಇವಾಗ. ಸ್ಲಿಪ್ಪರ್ ತೊಗೊಂಡು ಇದ್ರ ಹೆಸರೇನೋ ಸಾನ್ವಿ ಗೊತ್ತಿಲ್ಲ. ಸಾನ್ವಿ ಚಾಟ್ಸ್ ಆ್ಯಂಡ್ ಜ್ಯೂಸ್ ಸೆಂಟ್ರ್ ಬಂದಿದ್ವಿ ಚಾಟ್ಸ್ ತಿನ್ನೋಕ್ಕೆ ಅಂತ ಹೇಳಿ. ಈಗ ಚಾಟ್ಸ್ ತಿನ್ಕೊಂಡು ಹೊರಡಬೇಕು. ನಿಮ್ಮ ಮಾಡೋಕ್ಕಲ್ಲ, ಎಗ್ ರೈಸ್ ಮಾಡ್ತಾಯಿದ್ದೀನಿ ನಾನು. ಈರುಳ್ಳಿ ಬೇಕಾ? ಚಿಕ್ಕ ಹಾಕೋರೆ ತಿನ್ನೋದು ಹೆಂಗೆ? ನಾನು ಸಾನಿಕ ಏನು ಸಾಲಿಗ್ರಾಮಕ್ಕೆ ಬಂದು ದೇವ್ರೇ
ಬಸ್ ಇಲ್ಲ, ಬಸ್ ಹೋಗ್ಬಿಟ್ಟೈತೆ. ಟೈಮ್ ಬಂದು ತುಂಬ ಟೈಮ್ ಆಗಿದೆ ಇವಾಗ. ಅದಕ್ಕೆ ನಾವು ಅಪ್ಪಾಜಿಗೆ ಫೋನ್ ಮಾಡಿದ್ದೀವಿ. ನಾವು ಅಪ್ಪಾಜಿ ಬರ್ತೀನಿ ಅಂದರೆ ಚಾಂದವ್ರು ಸಾಲಿಗ್ರಾಮಕ್ಕೆ ಬಂದಿದ್ರು ಅಂದಲ್ಲ, ಅವರು ಬಸ್ಗೆ ಹೋಗಿದ್ದಾರೆ. ನಮಗೆ ಇನ್ನು ಯಾವುದೇ ರೀತಿಯಾದ ಬಸ್ಸೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕತ್ಲೆಯಾಗಿ ಹೋಗ್ಬಿಡುತ್ತೆ. ಅಪ್ಪಾಜಿ ಬರೋಕ್ಕೆ ಹೇಳಿದ್ದೀವಿ. ಇಲ್ಲಿ ನಮ್ಮೂರು ರೋಡ್ ಹತ್ರ ನಿಂತಿದ್ದೀವಿ. ಅಪ್ಪಾಜಿ ಬರ್ತಾರೆ, ನಾವು ಮನೆಗೆ ಹೋಗ್ತೀವಿ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.